ಯಾವುದೇ ಸರ್ಕಾರವು ಮಾಡಿದಂತಹ ಸೇವೆಗಳನ್ನು ಗೌರಿಬಿದನೂರು ತಾಲೂಕಿಗೆ ಕೊಟ್ಟು ಪ್ರತಿಯೊಬ್ಬರ ಮನದಲ್ಲೂ ನೆಲೆಸಿರುವ ಡಾಕ್ಟರ್ ಕೆ ಕೆಂಪರಾಜ್ ಅವರ 53ನೇ ಹುಟ್ಟುಹಬ್ಬದ ಪ್ರಯುಕ್ತ ಅರ್ಥಪೂರ್ಣವಾಗಿ ಅಂದರೆ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವುದರ ಮೂಲಕ ನಾವು ಅವರ ಅಭಿಮಾನಿಗಳು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಗೌರಿಬಿದನೂರಿಗೆ ಅವ್ರಿಗೆ ಕೊಡುಗೆ ಏನು ಅಂತ ಹೇಳ್ಬಿಟ್ಟು. ಕೊಡುಗೆ ಏನು ಅಂತ ಹೇಳೋವನಿಗೆ ಅಲ್ಲಿ ಕಾಮೆಂಟ್ ಮಾಡೋನ್ ಗೊತ್ತಿರಲ್ಲ. ಕೊಡುಗೆ ಏನು ಅಂತ ಯಾರು ಸಹಾಯ ಪಡೆದಿರ್ತಾರೆ ಅವ್ರನ್ನ ಕೇಳಬೇಕು ನೀವು. ಅಲ್ಲಿ ಕಾಮೆಂಟ್ ಆಗ್ಬಿಟ್ರೆ ಬಂದ್ಬಿಡುತ್ತಾ? ಈಗ 36,000ದಿಂದ 40,000 ಜನಕ್ಕೆ ಆಂಬುಲೆನ್ಸ್ ಸೇವೆ ಕೊಟ್ಟಿದ್ದಾರೆ. ಆ ಸೇವೆ ಪಡೆದವ್ರನ್ನ ಕೇಳಿ ಅವ್ರ ಕೊಡುಗೆ ಏನು ಅಂತ ಹೇಳ್ಬಿಟ್ಟು. ಈ ತರ ಅನೇಕ ಸೇವೆಗಳನ್ನ ತಕೊಂಡವ್ರನ್ನ ನೀವು ಕೇಳಿದ್ರೆ ಗೊತ್ತಾಗುತ್ತೆ. ನೀವು ಅಲ್ಲಿ ಪಬ್ಲಿಕ್ ಅಲ್ಲಿ ನಿಮಗೆ ಏನು ಯೋಗ್ಯತೆ ಇದೆ ಅಂತ ಕಾಮೆಂಟ್ ಮಾಡ್ತೀರಾ? ಕನಿಷ್ಠ ಒಂದು ಗಿಡ ನೆಟ್ಟು ಅದಕ್ಕೆ ಪೋಷಣೆ ಮಾಡೋ ಯೋಗ್ಯತೆ ಇರಲ್ಲ ನಿಮಗೆ. ಅಂತವರು ಕೆಂಪರಾಜ್ ಅವ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಾ? ಈ ಕಾಮೆಂಟ್ಗಳು ಬೇಕು. ಕನಿಷ್ಠ ಒಂದು ಗಿಡನ ಬೆಳೆಸಿ ನಿಮ್ಮ ಏನು ಸಾಧನೆ ಮಾಡಿದ್ರ ಅಲ್ಲನ್ನ ತೋರಿಸ್ಕೊಂಡ್ರೆ ಅದನ್ನ 4 ಜನಕ್ಕೆ ಅನುಕೂಲ ಆಗುತ್ತೆ. ಅಷ್ಟು ಯೋಗ್ಯತೆ ಇಲ್ಲದೆ ಇರೋರು ನೀವು ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ದಯವಿಟ್ಟು ಅಂತ ಅಯೋಗ್ಯತನ ಬಿಟ್ಟು ಯಾರು ಏನು ಮಾಡಿದ್ದಾರೆ ಸೇವೆ ಪಡೆದವ್ರನ್ನ ಕೇಳಿ, ಅವ್ರಿಗೆ ಗೊತ್ತಾಗುತ್ತೆ ಯಾರು ಏನು ಸೇವೆ ಮಾಡಿದ್ದಾರೆ. ಸೇವೆ ಮಾಡೋದ್ರ ಮುಂದೆ ಕಾಮೆಂಟ್ ಮಾಡೋರು ನನ್ನ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಕಾಮೆಂಟ್ ಮಾಡ್ಬೇಕು ನೀವು. ಇದನ್ನ ಅರ್ತು ನೆಕ್ಸ್ಟ್ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವ್ರಿಗೆ ಒಬ್ಬರನ್ನೇ ಅಲ್ಲ ಎಲ್ಲಾರನ್ನೂ ಗೌರವಿಸಿ ಅವ್ರ ಮಾಡಿರೋ ಸೇವೆಗಳನ್ನ ತಿಳ್ಕೊಂಡು ಆಮೇಲೆ ಅವ್ರು ಯಾವ ತರ ನಾವು ಕಾಮೆಂಟ್ ಮಾಡ್ಬೇಕು ಅನ್ನೋ ತಿಳ್ಕೊಂಡು ಕಾಮೆಂಟ್ ಮಾಡ್ರಿ. ಪ್ರೋತ್ಸಾಹ ಮಾಡೋಣ. ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ ಸಮಾಜ ಚೆನ್ನಾಗಿರುತ್ತೆ, ಸೊಸೈಟಿ ಚೆನ್ನಾಗಿರುತ್ತೆ. ಅಂತವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮೂಲಕ ನಾವು ಪ್ರೇರೇಪಣೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವಿರೋಧಿಗಳಿಗೂ ಕಾಮೆಂಟ್ದಾರರಿಗೂ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಬಡ ರೈತರ ಪರವಾಗಿ ಮತ್ತು ದೀನ ದಲಿತರ ಪರವಾಗಿ, ಕೃಷಿ ಕಾರ್ಮಿಕರ ಪರವಾಗಿ ಏನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಲಿಕ್ಕೆ ಒಂದು ಉತ್ತಮವಾದಂತ ನಿರ್ಮಾಣವಾದ ನಾಯಕನನ್ನಾಗಿ ಮಾಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವಿಸ್ತಾ, ಈಗಾಗಲೇ ನಮ್ಮ KR ಬಣ ತುಂಬಾ ಬಲಿಷ್ಠವಾದಂತ ಗುಂಪಿದೆ. ನಾವು ಈ ಬಾರಿ ಏನು ಬರಗಾಲ ಇರೋದ್ರಿಂದ ಬಹಳ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿ ಇವತ್ತು ಕೇವಲ ಸಾಂಕೇತಿಕವಾಗಿ ಅವರ ಒಂದು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡಬೇಕು. ಈಗಾಗಲೇ ಸರ್ಕಾರ ಬರಗಾಲ ಅಂತಕ್ಕಂಥ ಸಂದೇಶವನ್ನ ಎಲ್ಲ ರೈತಾಪಿ ವರ್ಗದವರಿಗೆ ಸಂದೇಶ ಮಾಡಿದೆ. ಹಾಗಾಗಿ ಸರಳವಾಗಿ ಇವತ್ತು ನಾವು ಗೌರಿಬಿದನೂರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಜನಪರವಾದಂತ ಕಾಳಜಿ ಬಹಳಷ್ಟು ಏನು ಎಲ್ಲ ಇಲಾಖೆಗಳಲ್ಲಿ ಇದ್ದು ಅದನ್ನ ಒಂದು ಪ್ರತಿಭಟಿಸ್ತಕ್ಕಂಥ ಹಕ್ಕು ಅವರಲ್ಲಿ ಪ್ರತಿಬಿಂಬ ಆಗಿದೆ. ಹಾಗಾಗಿ ಅವರು ಯಾವಾಗಲೂ ಕೂಡ ಜನಪರವಾದಂತ ಜನ ಮೆಚ್ಚುಗೆಯ ಒಂದು ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಲಿ, ಎಲ್ಲ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ನೀಡ್ಲಿ ಅಂತ ಅವರ ಕುಟುಂಬವನ್ನ ಮುನ್ನಡೆಸ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಹುಟ್ಟುಹಬ್ಬವನ್ನ ಬಹಳ ಸರಳವಾಗಿ ಆಚರಣೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ನಮಸ್ಕಾರ.